ವಿಷನ್ ಬೋರ್ಡ್ ರೆಡಿ ಮಾಡ್ತಾ ಇದ್ದೀನಿ. ಈ ತರ ಕಲರ್ ಪೇಪರ್ ಅಲ್ಲಿ ಪ್ರಿಂಟ್ ಬಂದು 1000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕು. ವೇಟ್ ಗೇನ್ ಬಂದು 50 kg ಇನ್ಕ್ರೀಸ್ ಮಾಡಬೇಕು. ಒಂದು ಹೆಲ್ತಿ ಲೈಫ್ ಸ್ಟೈಲ್ ನ ಫಾಲೋ ಮಾಡಬೇಕು. ಸೆಲ್ಫ್ ಗಿಫ್ಟ್ ನನಗೆ ನಾನು ಈ ಪ್ಲೇಸ್ ಅನ್ನ ವಿಸಿಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಯೂಟ್ಯೂಬ್ಗೋಸ್ಕರ ಏನಾರ ಒಂದು ಗ್ಯಾಜೆಟ್ ತಗೋ ಈ ಸಲಾನ ಹೇಗಾದ್ರೂ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮಂಜು ಬ್ಲಾಗ್ಸ್. ಇವತ್ತು ಬ್ಲಾಗ್ ಬಂದ್ಬಿಟ್ಟು 2026 ಬರ್ತಾ ಇದೆಯಲ್ಲ, ಅದಕ್ಕೆ ವಿಷನ್ ಬೋರ್ಡ್ ರೆಡಿ ಮಾಡ್ತಾ ಇದ್ದೀನಿ. ಹೆಂಗಿದೆ ಇವಾಗ ಕೊನೆ 2025 ಇಯರಲ್ಲಿ ಇದ್ದೀರಿ. ಇನ್ನೊಂದು 6 ಡೇಸಲ್ಲಿ ವರ್ಷ ಬರ್ತಾ ಇದೆ. ಅದಕ್ಕೆ ಬಂದ್ಬಿಟ್ಟು ನಾವಿಲ್ಲಿ ವಿಷನ್ ಬೋರ್ಡ್ ರೆಡಿ ಮಾಡ್ತೀವಿ. ನಮ್ಮ ಕೈಯಲ್ಲಿ ಆಗೋಷ್ಟು ಗೋಲ್ಸ್ ಆಗಲಿ ಅಚೀವ್ಮೆಂಟ್ ಆಗಲಿ ಬರಿಬೇಕು. ತುಂಬ ದೊಡ್ಡ ಕನಸಿಟ್ಕೊಂಡ್ರೆ ನೆರವೇರಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಬನ್ನಿ ನಾನು ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು ಆಲ್ರೆಡಿ ನಾನು ಏನೇನು ಗೋಲ್ಸ್ ಎಲ್ಲ ಇಟ್ಕೊಂಡಿದ್ದೀನೋ ಅದನ್ನ ಆಲ್ರೆಡಿ ಈ ಥರ ಕಲರ್ ಪೇಪರಲ್ಲಿ ಪ್ರಿಂಟ್ ತೊಗೊಂಡಿದ್ದೀನಿ. ಅದನ್ನ ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಗೆ ಸ್ಟಿಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗಡೆ. ನಾನು ಇಲ್ಲಿ ಬಂದು ಒಂದು ಡೈರಿ ತಗೊಂಡು ವಿಷನ್ ಬೋರ್ಡ್ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಫಸ್ಟ್ ಗೋಲ್ ಬಂದು ಯೂಟ್ಯೂಬ್ ಬಂದು ನಾನು 2025 ಸ್ಟಾರ್ಟ್ ಮಾಡಿದ್ದೀನಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಹಾಕ್ಬೇಕು ಅನ್ಕೊಂಡಿದ್ದೆ. ಬಟ್ ನಾನು ಗ್ಯಾಪ್ ಬಿಟ್ಟು ವಿಡಿಯೋಸ್, ಇದಕ್ಕೆ ಮುಂದೆ ನಾನು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಬಟ್ ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು 2025. ಆವಾಗೂ ನಾನು ಒಂದು 6 ಮಂತ್ ಗ್ಯಾಪ್ ಎತ್ಕೊಂಡ್ಬಿಟ್ಟೆ. ಬಟ್ ಈ ಸಲ ನಾನು ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು. ಅದರಲ್ಲಿ ನನಗೆ ಯೂಟ್ಯೂಬ್ ಬಂದು 1000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕು ಅನ್ನೋ ಒಂದು ಗೋಲು, 4000 ವಾಚ್ ಅವರ್ಸ್ ರೀಚ್ ಆಗಬೇಕು ಅನ್ನೋದು ನನ್ನ ಈ ವರ್ಷ ಒಂದು ಗೋಲ್ ಆಗಿರುತ್ತೆ. ಬನ್ನಿ ಇದನ್ನ ನಾವು ಇವಾಗ ಸ್ಟಿಕ್ ಮಾಡೋಣ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಆವಾಗೆ ಒಳ್ಳೆ ಕಂಟೆಂಟ್ ಎಲ್ಲ ಬರ್ತಾ ಇರುತ್ತೆ. ನಿಮಗೆ ನೋಟಿಫಿಕೇಶನ್ ಬಂದರೆ ಬೇಗ ಚೆಕ್ಔಟ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಬಂದು ತೊಗೊಂಡಿರೋದು ವೆಯ್ಟ್ ಗೇನ್ ಬಂದು ಇವಾಗ ಕರೆಂಟಾಗಿ ನಾನು 43 ಇದ್ದೀನಿ. ನಾನು 50 kg ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಈ ವೆಯ್ಟ್ ಗೇನ್ ಈ ವರ್ಷ ನನ್ನ ಒಂದು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯೋಗ ಬಂದ್ಬಿಟ್ಟು ನನ್ನ ಡೈಲಿ ಲೈಫ್ ರೊಟೀನಲ್ಲಿ ಆ್ಯಡ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ರೆಗ್ಯುಲರ್ ಆಗಿ. ಯಾಕಂದರೆ ಒಂದೊಂದ್ಸಾರಿ ಅನ್ಕೊಳ್ತೀನಿ ಇನ್ಮೇಲೆ ಖಂಡಿತ ಡೈಲಿ ಯೋಗ ಮಾಡಬೇಕು ಅನ್ಕೊಳ್ತೀನಿ. ಆದರೆ ಒಂದ್ಸರಿ 2 ಟೈಮ್ಸ್ 1 ಡೇ 2 ಡೇ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತೀನಿ. ಅದಕ್ಕೆ ಈ ಸಲ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂದ್ಬಿಟ್ಟು ನಾನು ಈ ಯೋಗನ ಚೂಸ್ ಮಾಡಿದ್ದೀನಿ. ಫೋರ್ತ್ ಒಂದು ತೊಗೊಂಡಿದ್ದೀನಿ, ಸೆಲ್ಫ್ ಗಿಫ್ಟ್. ನನಗೆ ನಾನೇ ಒಂದು ಸೆಲ್ಫಾಗೆ ಒಂದು ಗಿಫ್ಟ್ ಕೊಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಬಂದು ಅಗರವರ ವಾಲಿನೈಸರ್ ತಗೋಬೇಕು ಅಂತಿದ್ದೀನಿ. ತುಂಬ ದಿವಸ ನಾನು ತಗೋಬೇಕು ಅಂದ್ಕೊಂಡಿದ್ದೆ, ನನ್ನ ಕೈಲಿ ತೆಗಿಯೋಕ್ಕಾಗಿಲ್ಲ. ಬಟ್ ಈ ಸಲ ಖಂಡಿತಗೆ ನನಗೆ ನಾನೇ ಒಂದು ಗಿಫ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನನ್ನ ಕೈಯಲ್ಲಿ ಆದರೆ ಈ ಸಲ ಇನ್ನೊಂದು ಗಿಫ್ಟ್ ಇಟ್ಕೊಂಡಿದ್ದೀನಿ. ಗೋಲ್ಡಲ್ಲಿ ಏನಾನ ಒಂದು ಅಟ್ಲೀಸ್ಟ್ 1 ಗ್ರಾಮ್ ಕಾಯಿನ ಆಗಲಿ, ಇಲ್ಲಾಂದರೆ ಅಟ್ಲೀಸ್ಟ್ ಏನಾನ ಒಂದು ಚಿಕ್ಕ ರಿಂಗನ ಆಗಲಿ, ಏನಾನ ಒಂದು ನನಗೆ ಅಂತ ನಾನು ಸೆಲ್ಫಾಗಿ ಗಿಫ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದೇ ಫೈನಲ್ ಆಗಿ ಹೇಗೆ ಮುಗಿತಾ ಇದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಒಂದು ಫಿಫ್ತ್ ಒನ್ ಬಂದು ಟ್ರಾವೆಲ್ ತೊಗೊಂಡಿದ್ದೀನಿ. ಯಾಕೆ ಟ್ರಾವೆಲ್ ಅಂದರೆ ನಮ್ಮ ಡೈಲಿ ಲೈಫ್ ರೂಟೀನಲ್ಲಿ ಬಂದು ನಾವು ಬ್ಯುಸಿಯಾಗಿ ಮನೇಲಿ ವರ್ಕು ಅದಿದ್ದು ಅಂತ ನಾವು ಹೋಗ್ತಾನೆ ಇರ್ತೀವಿ. ನಮ್ಮ ಬ್ಯುಸಿ ಲೈಫ್ನ ಬಂದು ಸ್ವಲ್ಪ ಕಾಮ್ ಮಾಡೋಕ್ಕೆ ಒಂದು ಟ್ರಾವೆಲನ್ನು ಖಂಡಿತ ಹೋಗಬೇಕು. ಈ ವರ್ಷ ಖಂಡಿತವಾಗಿ ಒಂದು 3 ಪ್ಲೇಸನ್ನು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದೂರ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ.
ಬಂದ್ಬಿಟ್ಟು ಮನಿ ಸೇವಿಂಗ್ ತಗೊಂಡಿದ್ದೀನಿ. ಕಂಪಲ್ಸರಿ ಎಲ್ಲರ ಲೈಫಲ್ಲಿ ಇರಬೇಕಾಗಿರೋ ಒಂದು ವಿಷಯ ಮನಿ ಸೇವಿಂಗು. ಅದರಲ್ಲಿ ನಾನು ಈ ಸಲ ಬಂದ್ಬಿಟ್ಟು ಮನಿ ಸೇವಿಂಗ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ RDದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಅಮೌಂಟು ಅದೆಲ್ಲ ಇನ್ನೂ ಡಿಸೈಡ್ ಮಾಡಿಲ್ಲ, ಬಟ್ ಕಂಪಲ್ಸರಿ ಮನಿ ಸೇವಿಂಗ್ ಇರಬೇಕು ಅಂದ್ಕೊಂಡಿದ್ದೀನಿ. ವಿಷಯದಲ್ಲಿ ಮನಿ ಸೇವಿಂಗ್ ಕಂಪಲ್ಸರಿ. ಸೆವೆಂತ್ ಒನ್ ಇವಾಗ ಯೂಟ್ಯೂಬ್ಗೋಸ್ಕರ ಏನೋ ಒಂದು ಗ್ಯಾಜೆಟ್ ತೊಗೋಬೇಕು ಅಂದ್ಕೊಂಡಿದ್ದೆ. ಆಲ್ರೆಡಿ ನನ್ನ ಹತ್ರ ಇದೆ ಟ್ರೈಪ್ಯಾಡು, ಇಲ್ಲಾಂದರೆ ಒಂದು ಸೆಲ್ಫಿ ಸ್ಟಿಕ್ಕನ್ನಾಗಲಿ ಇಲ್ಲಾಂದರೆ ಕ್ಯಾಮ್ರಾನ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವೆರಡರಲ್ಲಿ ಯಾವುದನ್ನ ಒಂದದ ಬೈ ಮಾಡ್ತೀನಿ. ಅದಕ್ಕೆ ಇವೆರಡರಲ್ಲಿ ಯಾವುದನ್ನ ಒಂದು ಚೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. ನೋಡೋಣ. ಇದೇ ನನ್ನ ಒಂದು ಲಾಸ್ಟ್ ಗೋಲ್. ಈ ವರ್ಷ ನಾನು ಎತ್ಕೊಂಡಿರೋದು ಒಂದು 8 ಗೋಲ್ಸ್ದ. ಇದನ್ನ ಹೇಗಾದ್ರೂ ಆಗಲಿ ಸಕ್ಸಸ್ಫುಲ್ ಆಗಿ ನಾನು ಕಂಪ್ಲೀಟ್ ಮಾಡ್ಕೋಬೇಕಂತ ನಾನೇ ವಿಶ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಏನು ಅಚೀವ್ ಮಾಡೋಕ್ಕಾಗುತ್ತೆ ನನ್ನ ಗೋಲ್ಸ್ ಎಲ್ಲ ಅದನ್ನ ಮಟ್ಟದ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಚೀವ್ ಆಗದಿರೋದನ್ನೆಲ್ಲ ನಾವು ಹೆವಿಯಾಗಿ ಓವರಾಗಿ ಥಿಂಕ್ ಮಾಡಿ ಇದೆಲ್ಲ ನನ್ನ ಕೈಯಲ್ಲಿ ಆಗುತ್ತೆ ಅಂತೆಲ್ಲ ಬರೆಯೋಕ್ಕಾಗೋದಿಲ್ಲ, ಯಾಕಂದರೆ ಅದೆಲ್ಲ ನೆರವೇರ್ಬೇಕಲ್ವ. ಅದಕ್ಕೆ ಹೋಪ್ಫುಲಿ ನೀವು ಈ ಥರನೇ ಟ್ರೈ ಮಾಡಿ. ನಿಮ್ಮ ಲೈಫಲ್ಲಿನೂ ಇದೇ ಥರ ಒಂದು ಮೆಮೊರಿ ಕಲರ್ಫುಲ್ ಇರಲಿ, ನಿಮ್ಮ ಲೈಫಲ್ಲಿ ನಿಮ್ಗೆ ಒಂದು ಅಚೀವ್ಮೆಂಟ್ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು 8th ಒಂದು ತೊಗೊಂಡಿರೋದು ಬಂದು ಮಂತ್ರಾಲಯ ಟೆಂಪಲ್ಗೆ. ಸುಮಾರು ಸಲ ನಾನು ಅಂದ್ಕೊಂಡಿದ್ದೀನಿ ಮಂತ್ರಾಲಯ ಹೋಗ್ಬೇಕಂತ ಇಯರಲ್ಲೇ, ಬಟ್ ನನ್ನ ಕೈಲಿ ಹೋಗೋಕ್ಕಾಗಿಲ್ಲ. ಖಂಡಿತಾಗೆ ಈ ಸಲನ ಹೇಗಾದ್ರೂ ಮಾಡಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ಬಂದು ನಾವು ಎಷ್ಟೇ ಪ್ರಯತ್ನ ಬಿದ್ರೂ ಹೋಗ್ಬೇಕಂದ್ರೂ ದೇವ್ರು ನಮ್ಮನ್ನ ಯಾವತ್ತೂ ದೇವ್ರ ಆಲಯಕ್ಕೆ ನಮ್ಮನ್ನ ಇನ್ವೈಟ್ ಮಾಡ್ತಾರೆ, ನಾವು ಆವಾಗೇ ಹೋಗೋಕ್ಕಾಗೋದು. ಆ ವಿಷಯ ನನಗೆ ಈ ವರ್ಷ ಸಿಕ್ಕಲಿ ಅನ್ಕೊತಾ ಇದ್ದೀನಿ. ನನ್ನ ಒಂದು ವಿಷನ್ ಬೋರ್ಡ್ ನಾನು ರೆಡಿ ಮಾಡಿದ್ದೀನಿ. ಅದು ಏನೇನು ಅಂತ ನೀವು ನೋಡಿದ್ದೀರಿ. ಮತ್ತೆ ಇನ್ನೊಂದು ಸಾರಿ ತೋರಿಸ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ನನ್ನ ಯೂಟ್ಯೂಬಲ್ಲಿ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು, 4000 ವಾಚ್ ಅವರ್ಸ್ ರೀಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಬಂದು ನಾನು ಒಂದು ವೆಯ್ಟ್ ಗೇನ್ ಮಾಡಬೇಕು. ಇವಾಗ ನನ್ನ ಕರೆಂಟ್ ವೆಯ್ಟ್ ಬಂದು 43 kg ಇದ್ದೀನಿ. ನಾನು ಇವಾಗ ವೆಯ್ಟ್ ಗೇನ್ ಮಾಡಬೇಕು, 50 kg ಗೇನ್ ಮಾಡ್ಬೇಕಂತಿದ್ದೀನಿ. ಇನ್ನೊಂದು 7 kg ಗೇನ್ ಮಾಡಬೇಕು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯೋಗ. ನನ್ನ ಡೈಲಿ ಲೈಫ್ ರೊಟೀನಲ್ಲಿ ಯೋಗ ಎಕ್ಸಸೈಸ್ ಎಲ್ಲ ಇರಬೇಕು ಅಂದ್ಕೊಂಡಿದ್ದೀನಿ. ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ. 4th ಒಂದು ಬಂದ್ಬಿಟ್ಟು ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೆಲ್ಫ್ ಗಿಫ್ಟ್ ಏನಂದರೆ ಅಗರ ಅವರ ಹೇರ್ ಡ್ರೈಯರು, ಆಮೇಲೆ ನನ್ನ ಒಂದು ಗೋಲ್ಡ್ ಏನನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಬಂದು ಟ್ರಾವೆಲ್ ಎಲ್ಲಾನ ಆಗಲಿ ಒಂದು 3 ಬೆಸ್ಟ್ ಪ್ಲೇಸಸ್ಗೆ ಹೋಗ್ಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀನಿ ಈ ಸಲ. ಆಮೇಲೆ ಮನಿ ಸೇವಿಂಗ್ ಬಂದು ಕರೆಂಟಾಗಿ ನನಗೆ ಬಂದು ಮನಿ ಸೇವಿಂಗ್ ಅಂತಿರೋದು ಬಂದು RD ಮಟ್ಟುನೇ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ಯಾಜೆಟ್. ಯೂಟ್ಯೂಬ್ಗಂತ ನಾನು ಏನಾದ್ರು ಒಂದು ಗ್ಯಾಜೆಟ್ ಈ ವರ್ಷ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಇದೆ ಟ್ರೈಪ್ಯಾಡು, ಬಟ್ ಇಲ್ಲ ಟ್ರೈಪ್ಯಾಡಿಗಿಂತ ಸೆಲ್ಫಿ ಸ್ಟಿಕ್ ಅಂದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದಲ್ಲ ಅಂದ್ಬಿಟ್ಟು ಈ ಸೆಲ್ಫಿ ಸ್ಟಿಕ್ ಆಗಲಿ ಇಲ್ಲಾಂದರೆ ಕ್ಯಾಮ್ರಾನಾಗಲಿ ಈಗ ಯಾವುದರಲ್ಲಿ ಯಾವುದನ್ನ ಒಂದನ್ನ ಬೈ ಮಾಡ್ತೀನಿ. ಆಮೇಲೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ನಾನು ತುಂಬ ವರ್ಷ ಕನಸಂತ ಇಟ್ಕೋಬೋದು. ಹೋದ ವರ್ಷನೇ ನಾನು ಹೋಗ್ಬೇಕು ಅಂದ್ಕೊಂಡಿದ್ದು, ನನಗೆ ಹೋಗೋಕ್ಕಾಗಿಲ್ಲ. ಈ ಸಲನ ನಾನು ಖಂಡಿತ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.